ಪರಮಾತ್ಮ ಆಟಿಸಿದ ಆಟ ಇದು. ಧನ್ಯವಾದಗಳು ರಾಘು. ಮತ್ತೆ ಪಂದ್ಯಾಟ ಮುಂದುವರಿಕೆ ಕಾಡ್ತಾ ಇದೆ. ಆರ್ಯ ಚಾಲೆಂಜರ್ಸ್ ವರ್ಸಸ್ ಫಿಶರ್ಮ್ಯಾನ್. ತ್ರಯಂಬಕ ಫಿಶರ್ಮ್ಯಾನ್ ಮಲ್ಪೆ 4 ಓವರ್ಗಳ ಪಂದ್ಯ ಇಲ್ಲಿ ಸಾಗ್ತಾ ಇದೆ. ತ್ರಯಂಬಕ ಫಿಶರ್ಮ್ಯಾನ್ಗೆ ಗೆಲ್ಲಲೇಬೇಕಾದ ಅನಿವಾರ್ಯತೆ. ಎಸೆಗಾರಿಕೆ ಭಾಗದಲ್ಲಿ ಫಿಶರ್ಮ್ಯಾನ್ ಮಲ್ಪೆ ಯಕ್ಷ ಪ್ಲೇಯರ್ ಬನ್ನಿ. ಫಿಶರ್ಮ್ಯಾನ್ ಸುಜಿತ್ ನಿರಂಜನ. ಅಲ್ಲಿ ಮ್ಯಾಚ್ ಸ್ಟಾರ್ಟ್ ಆದ ಎರಡೂ ತಂಡದವರನ್ನ ಇತ್ತ ವೇದಿಕೆ ಹತ್ತ ಬರಬೇಕು. ಪಂದ್ಯ ಆರಂಭಗೊಳ್ತಾ ನಿರಂಜನ. ಎಸೆಗಾರಿಕೆ ಭಾಗದಲ್ಲಿ ಮತ್ತೆ ನಿರಂಜನ. ಬ್ಯಾಟಿಂಗ್ ಭಾಗದಲ್ಲಿ ಒಂದೆಡೆಯಲ್ಲಿ ಲೋಕಿ ಪುತ್ತೂರು, ಇನ್ನೊಂದೆಡೆಯಲ್ಲಿ ಸಂಪತ್ ಬೈಲಕೆರೆ. ಬಹಳ ಸುತ್ತಮುತ್ತ ಹೊಡೆತ ಸಂಪತ್ ಬೈಲಕೆರೆ. ಚೆಂಡು ನೇಚಾರಿನಿಂದ ಸೀದಾ ಬೈಲಕೆರೆಗೆ. ಉಡುಪಿ ಟ್ರೋಫಿ ಯಶಸ್ವಿ ಆರಂಭವನ್ನು ಕಂಡುಕೊಳ್ತಾ ಇದೆ. ನಿನ್ನೆ ಆರಂಭ, ಇಂದು ಮುಂದುವರಿಕೆ, ನಾಳೆ ಮುಕ್ತಾಯ. ಈ ಪಂದ್ಯಾಟಗೋಸ್ಕರ ಒಂದು ಲಕ್ಕಿ ಡಿಪ್ ಕೂಡ ಹಮ್ಮಿಕೊಳ್ಳಲಾಗಿದೆ ಕೂಡ. ನೋಬಾಲ್ ಆರಾಟ, ಮತ್ತೆ ಬೈಲಕೆರೆ ಆಟ ಆರಂಭ. ಆರ್ಯ ಚಾಲೆಂಜರ್ಸ್ ಎದುರಾಳಿಗಳ ಮೇಲೆ ಎರಗುತ್ತಾ ಇದೆ. ಈ ಒಂದು ಪಂದ್ಯದ ಲಕ್ಕಿ ದೀಪ್ ಮೊದಲ ಬಹುಮಾನ 10 ಗ್ರಾಂ ಚಿನ್ನದ ನಾಣ್ಯ, ಎರಡನೇ ಬಹುಮಾನ 32 ಇಂಚಿನ LED ಟಿವಿ, ಕೇವಲ 100 ರೂಪಾಯಿ ಮಾತ್ರ. ಲಕ್ಕಿ ದೀಪ್ ಬೇಕಾದರೂ ಆದಷ್ಟು ಶೀಘ್ರ ನಮ್ಮ ಮುಖ್ಯ ವೇದಿಕೆ ಅಥವಾ ಸಹ ವೇದಿಕೆಯಲ್ಲಿ ಬಂದು ಪಡ್ಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಸುಜಾಲ್ ಅವರನ್ನು ಮೀಟ್ ಆಗಬೇಕು. ಈ ತರ ಮಧ್ಯೆ ಮತ್ತೊಂದು ಸಿಕ್ಸರ್, ಹ್ಯಾಟ್ರಿಕ್ ಸಿಕ್ಸರ್, 3ಕ್ಕೆ 3. ಇದು ಸಂಪತ್ ಸ್ಪೆಷಲ್. ಇದು ಏಕೆಯ ಹಿರಿಯ ಆಟಗಾರ.
ಇಜಾನಿನ ಹೊಸ ಆಟಗಾರ ಸಂಪತ್ ಬೈಲಕೆರೆ. ಉತ್ತಮ ರೀತಿಯ ಸತ ಓಟುಗಳು ಬರ್ತಾ ಇಲ್ಲ. ಈ ಪರಿಸರ ಕಂಡ ಮತ್ತೊಂದು ಹಿರಿಯ ಅನುಭವಿ ಆಟಗಾರ ಸಂಪತ್ ಬೈಲಕೆರೆ ಅಂತಿಮ ಹಂತದಲ್ಲಿ ಸಿಡಿತಾ ಇದ್ದಾನೆ. ಬಹಳ ಸಮಯದ ನಂತರ ಹ್ಯಾಟ್ರಿಕ್ ಸಿಕ್ಸರ್ ದಾಖಲಿಸ್ತಾ ಇದ್ದಾನೆ ಸಂಪತ್ ಬೈಲಕೆರೆ. ಬಹಳ ಸುತ್ತಮುತ್ತ ಎಸೆತ, ಯಾವುದೇ ರೀತಿ ಓಟಗಳ ಅವಕಾಶವನ್ನು ಕಾಡ್ತಾ ಇಲ್ಲ. ಕಂಬ್ಯಾಕ್ ಆಗ್ತಾ ಇದ್ದಾನೆ ನಿರಂಜನ. ಅಂತಿಮ ಒಂದು ಎಸೆತ ಬಾಕಿ ಇದೆ. ತರದ ಮೊತ್ತ 20. ಇನ್ನೊಂದೆಡೆಯಲ್ಲಿ ಲೋಕಿ ಪುತ್ತೂರು ಈ ಒಂದು ಓವರ್ನಲ್ಲಿ 3 ಸಿಕ್ಸರ್ ದಾಖಲಿಸು, ಅದು ಹ್ಯಾಟ್ರಿಕ್ ಸಿಕ್ಸರ್ಗಳು. ವೈಡ್ ಬಾಲ್ 21. ಉಡುಪಿ ಟ್ರೋಫಿಯ ಲಕ್ಕಿದೀಪ್ ಮೊದಲ ಬಹುಮಾನ 10 ಗ್ರಾಂ ಚಿನ್ನದ ನಾಣ್ಯ, ದ್ವಿತೀಯ ಬಹುಮಾನ 32 ಇಂಚಿನ LED ಟಿವಿ, ಕೇವಲ ₹100 ಮಾತ್ರ. ಇದಕ್ಕೆ ಟಿಕೆಟ್ ಬೇಕಾದವರು ಸುಜಲ್ ಅವರನ್ನ ಸಂಪರ್ಕಿಸಬೇಕು. ಬಹಳ ಸುತ್ತಮುತ್ತ ಹೊಡೆತ, 2 ಸೇರ್ಪಡೆ, 3ನೇ ಓಟ ಪೂರೈಸುವ ಪ್ರಯತ್ನ, ಪೂರೈಕೆಯೂ ಕೂಡ 1, 2, 3, 4ಕ್ಕೆ ಮನ, ಆದರೆ ಅವಕಾಶ ಇಲ್ಲ. ಮುಕ್ತಾಯ ಕಾಲದ ಓವರ್ಗಳ ಸಂಖ್ಯೆ 1. ಅಕಾಂಪ್ಲಿಷ್ ಓವರ್ ನಂಬರ್ 1, ಸ್ಕೋರ್ 24. ಮತ್ತೊಂದು ಮ್ಯಾರಥಾನ್ ಓವರ್ ಆಗಿದೆ. ಈ ಹಿಂದಿನ 21ರ ದಾಖಲೆ ಈಗ ಉಡೀಸ್. ಆರ್ಯ ಚಾಲೆಂಜರ್ಸ್ ಬಾರ್ಕೂರು ಪ್ರವೀಣ್ ಗಡಿಯಾರ್ ಅವರ ಸಾರಥ್ಯದ ತಂಡ ಈಗಾಗಲೇ ಮೊದಲ ಜಯವನ್ನು ದಾಖಲಿಸಿದ ತಂಡ ಈಗ 2ನೇ ಪಂದ್ಯಾಟವನ್ನು ಬಲಿಷ್ಠ ಫಿಶರ್ ಮ್ಯಾನ್ ಮಲ್ಪೆಯನ್ನು ಎದುರಿಸ್ತಾ ಇದೆ. ತ್ರಯಂಬಕ ಫಿಶರ್ ಮ್ಯಾನ್ ಮಲ್ಪೆ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಬದಲಾವಣೆ ತರುವ ಪ್ರಯತ್ನ ಮಾಡ್ತಾ ಇದೆ. ಎಸೆಗಾರಿಕೆ ಭಾಗದಲ್ಲಿ ಪುಂಜಾಲಿ ವೈಟ್ ಬಾಲ್. ಒಂದೋಟದ ಹೆಚ್ಚುವರಿಯ ಸೇರ್ಪಡೆ ಉಡುಪಿ ಟ್ರೋಫಿಯಲ್ಲಿ ಸಾಗ್ತಾ ಇದೆ. ಡೈಲ್ಮಿ ಹಾಗೂ ಸ್ವಚ್ಛಂ ಅರ್ಪಿಸ್ತಾ ಇದೆ ಈ ಪದಕೂಟ. ಪ್ರಸಾದ್ ರಾಜ್ ಕಾಂಚನ್ ಅವರ ಮುಂದಾಳತ್ವದಲ್ಲಿ ಗುರು ಅವರ ಸಾರಥ್ಯದಲ್ಲಿ ನಡೀತಾ ಇದೆ. ರಿವರ್ಸ್ ಶಾಟ್ ಮಾಡುವಂತ ಪ್ರಯತ್ನ ಸಫಲತೆಯನ್ನು ಕಾಡ್ತಾ ಇಲ್ಲ. ಒಂದೋಟದ ಹೆಚ್ಚುವರಿ ಸೇರ್ಪಡೆ ಗುಟ್ಟುಗಳ ಹಿಂದೆ ಮುನ್ನಾ, ಪ್ರಕಾಶ್ ಮುನ್ನಾ. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ತನ್ಮೂಲಕ ಲೋಕಿ ಪುತ್ತೂರು ಉದ್ದರೆ ನೆಲಕುಡ್ತಾ ಇದೆ. ಆರ್ಯದ ಮೊದಲ ಹುದ್ದಾರಿ ವಾಪಸ್.
ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಅಂಕಣದ ಭಾಗದಲ್ಲಿ ಅನಿಲ್. ನೋ ಬಾಲ್. ಕಾರ್ವಿಗೆ ಅವಕಾಶ ಇದೆ. ಬಹಳ ಸುತ್ತಮುತ್ತ ಎಸೆತ, ಒಂದೋಟದ ಹೆಚ್ಚುವರಿಯ ಸೇರ್ಪಡೆ. ಎರಡನೇ ಓವರ್ನ ಚಾಲ್ತಿಯನ್ನು ಪಂದ್ಯ ಕಂಡುಕೊಳ್ತಾ ಇದೆ. ಉಡುಪಿ ಟ್ರೋಫಿಗಾಗಿ ಇಲ್ಲಿ ಪಂದ್ಯ ಸಾಗ್ತಾ ಇದೆ. ನಾಳೆ ದಿನ ರಜಾ ದಿನ, ಭಾನುವಾರ. ಸುಂದರತೆ ಎಸೆತ, ಮತ್ತೆ ಓಟುಗಳು ಬರ್ತಾ ಇಲ್ಲ. ವಿಶಿಷ್ಟ ರೀತಿ ಹೊಡೆತಕ್ಕೆ ಮನವನ್ನು ಮಾಡ್ತಾ ಇದ್ದಾನೆ ಸಂಪತ್ ಬೈಲುಕೆರೆ. ಕೊನೆ 2 ಎಸೆತಗಳು ಬಾಕಿ. 5ನೇ ಬಾರಿ ಮತ್ತೆ ಪುಂಜಾಲಿ. ಮತ್ತೆ ಪುಂಜಾಲಿ. ಬಹಳ ವಿಶಿಷ್ಟ ರೀತಿಯ ಹೊಡೆತ, ಮತ್ತೆ ಬಡು ದಾಖಲಾಗ್ತಾ ಇದೆ. ಎರಡು ಓವರ್ಗಳ ಮುಕ್ತಾಯದ ಬಳಿಕ ತರದ ಮೊತ್ತ 32. ದಿ ಕಾಂಪ್ಲಿಷ್ ಓವರ್ ನಂಬರ್ 2, ಸ್ಕೋರ್ 32. 1 ವಿಕೆಟ್ ನಷ್ಟವನ್ನು ಕಂಡುಕೊಳ್ತಾ ಇದೆ. ಆರ್ಯ ಚಾಲೆಂಜರ್ಸ್ ವರ್ಸಸ್ ತ್ರ್ಯಂಬಕ ಫಿಶರ್ಮ್ಯಾನ್ ಮಲ್ಪೆ. ಪ್ರಜೇಶ್ ಎಸೆಗಾರಿಕೆ ಭಾಗದಲ್ಲಿ ಬಹಳ ಸುತ್ತಮುತ್ತ ಎಸೆತ, ಬಲವಂತ ಮನವಿ ಮನೆಗೆ ಪುರಸ್ಕಾರ ಕಂಡು ಬರ್ತಾ ಇಲ್ಲ. ಲೆಗ್ ಬಾಯ್. ಒಂದೆಡೆ ಅನಿಲ್ ಕಾರ್ವಿ, ಹಂಗಳೂರು ಜಾನ್ಸನ್ನಿನ ಹಿರಿಯ ಅನುಭವಿ ಆಟಗಾರ. ಆದ್ರೆ ಇನ್ನೊಂದು ಎಕೆಯ ಮಾಜಿ ನಾಯಕ ಸಂಪತ್ ಬೈಲುಕೆರೆ. 2 ಹಿರಿಯ ಆಟಗಾರರು ಅಂಕಣ ಒಳಭಾಗದಲ್ಲಿದ್ದಾರೆ. ವಿಕೆಟ್ಗಳ ಹಿಂದೆ ಪ್ರಕಾಶ್ ಮುನ್ನಾ, ಕಡಲ ತಡಿ ಆಟಗಾರ, ಸೀನಿಯರ್ ಮೋಸ್ಟ್ ಆಟಗಾರರು, ಲೆಜೆಂಡಿ ಆಟಗಾರರು ಈ ಪರಿಸರವನ್ನು ಕಂಡುಕೊಳ್ತಾ ಇದ್ದಾರೆ. ಮತ್ತೆ ಪ್ರಜೇಶ್. ಸುಂದರತೆ ಎಸೆತ, ಯಾವುದೇ ಓಟಗಳಿಗೆ ಅವಕಾಶವನ್ನು ಕಾಡ್ತಾ ಇಲ್ಲ. ಚುಕ್ಕೆ ಎಸೆತವನ್ನು ಕಂಡುಕೊಳ್ತಾ ಇದೆ. ಗೂಟಗಳ ಹಿಂದೆ ಪ್ರಕಾಶ್ ಮುನ್ನಾ, ಗೂಟಗಳ ಮುಂದೆ ಸಂಪತ್ ಬೈಲುಕೆರೆ. ಇಬ್ರು ಕೂಡ ಅತ್ಯುತ್ತಮ ಗೂಟ ರಕ್ಷಕರು. ಯಾವರ ಗೂಟ ಈಗ ಅಲ್ಲಾಡುತ್ತೆ ನೋಡ್ಬೇಕಾಗಿದೆ. ಬಿದ್ದ ಚೆಂಡು ಪಾಯಿಂಟ್ ಬಾಗಿ ತಳ್ಳಿದ್ರು. ಸುಜೀತ್ ಕ್ಷೇತ್ರ ರಕ್ಷಣೆ ಮಾಡ್ತಾರೆ. ಜಾನ್ಸನ್ನಿನ ಮತ್ತೊಂದು ಹಿರಿಯ ಅನುಭವಿ ಆಟಗಾರ ಸುಜೀತ್ ಆಚ. ಉಡುಪಿ ಟ್ರೋಫಿಗಾಗಿ ಇಲ್ಲಿ ಪಂದ್ಯ ಸಾಗ್ತಾ ಇದೆ. 3 ದಿವಸಗಳ ಕ್ರಿಕೆಟಿನ ಹಬ್ಬ, ಕ್ರಿಕೆಟಿನ ಜಾತ್ರೆ ನೇಜಾರಿನ ಅಂಕಣದಲ್ಲಿ. ನೋ ಬಾಲ್.
ಮತ್ತೆ ಓಟಗಳನ್ನು ಬಿಟ್ಕೊಡ್ತಾ ಇದೆ ಫಿಶರ್ ಮ್ಯಾನ್ ಮಲ್ಪೆ. ಎದುರಾಳಿಗಳಿಗೆ ಓಟವನ್ನು ಬಿಟ್ಕೊಡ್ತಾರೆ. ಆರಂಭಿಕ ಪಂದ್ಯದಲ್ಲಿ ಸೋಲನ್ನು ಕಂಡ ಫಿಶರ್ ಮ್ಯಾನ್ ಈಗ ಗೆಲುವಿನ ಲೈವನ್ನು ಕಾಣಲೇಬೇಕಾದ ಅನಿವಾರ್ಯತೆ ಇದೆ. ಅದೇ ರೀತಿಯಲ್ಲಿ ಮೊದಲ ಪಂದ್ಯದಲ್ಲಿ ಜಯವನ್ನು ಕಂಡಂತಹ ಆರ್ಯ ದ್ವಿತೀಯ ಜಯಕ್ಕಾಗಿ ಅಂಕಣ ಒಳಭಾಗದಲ್ಲಿದೆ. 35 ಕೊನೆಯ 3 ಚೆಂಡುಗಳು ಈ ಓವರ್ನಲ್ಲಿ ಬಾಕಿ ಇದೆ. 4 ಓವರ್ಗಳ ಪಂದ್ಯ ಇಲ್ಲಿ ಸಾಗ್ತಾರೆ. ಲಿಕಮ್ ನಾಕ್ಔಟ್. ಮತ್ತೆ ಒಂದು ಓಟದ ಹೆಚ್ಚುವರಿ ಸೇರ್ಪಡೆ. ವೈಟ್ ಬಾಲ್ 1+1. 2 ಓಟದ ಹೆಚ್ಚುವರಿಯ ಸೇರ್ಪಡೆ. ಈ ಒಂದು ಪಂದ್ಯಾಟಕ್ಕೆ ಬಹಳಷ್ಟು ಮೆರಗನ್ನು ಹೆಚ್ಚಿಸ್ತಾ ಇದ್ದಾರೆ ಡಿಚೆ ಮುಖ್ಯನ. ಡಿಚೆ ದೀಪು ಟಕ ವಿಶಿಷ್ಟ ರೀತಿ ಹೊಡೆತವನ್ನು ಮಾಡುವಂತ ಪ್ರಯತ್ನ. ಮತ್ತೆ ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ ಬಾಯ್ಮುಖಿಯನ. 38. ನಿನ್ನೆ ದಿನದಲ್ಲಿ ಈ ಒಂದು ಪರಿಸರದ ಬಲಿಷ್ಠ ತಂಡ ಗುರು ಗಣೇಶ ನೇಚಾರ್ ಕೂಡ ಕ್ವಾರ್ಟರ್ ಫೈನಲ್ಗೆ ಹಂತಕ್ಕೆ ಏರಿದೆ. ಆ ಹಂತಕ್ಕೆ ಏರುವುದರಲ್ಲಿ ಬಹಳಷ್ಟು ಶ್ರಮಿಸಿದ್ರು ನಮ್ಮ ಕ್ಷೇತ್ರರಕ್ಷಕ ರಜತ್. ಲೆಫ್ಟಿ. ಗುರು ಗಣೇಶ್ ತಂಡದ ಪ್ರಮುಖ ಆಟಗಾರ ರಜತ್. ಅದರ ಒಂದು ಹಂತದಲ್ಲಿ ಪ್ಲೇಯರ್ ಕೂಡ, ಇನ್ನೊಂದು ಹಂತದಲ್ಲಿ ತಂಡದ ಮ್ಯಾನೇಜರ್ ಕೂಡ. ಅಂಕಣದ ಒಳಗೂ ಇರ್ತಾರೆ, ಅಂಕಣದ ಹೊರಗೂ ಇರ್ತಾರೆ. ಆ ತಂಡದ ಪ್ರಮುಖ ಚಾಲಕ ಕೂಡ ಅವನೇ ನಮ್ಮ ರಜತ ಬಾಲಕ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಹೊಸ ಎಸೆಗಾರ ಪರಿಚಯವನ್ನು ಕಳ್ಕೊಳ್ತಾ ಇದೆ ದಿನೇಶ್ ಮಧುಗುಡ್ಡೆ. ಬಹಳ ಸುತ್ತಮುತ್ತ ಹೊಡೆತ. ಮತ್ತೆ ಸಂಪತ್ ಬೈಲಕೆರೆ ಔಟ್ ಆಗ್ತಾ ಇದ್ದಾನೆ. ಅಂಕಣ ಒಳಭಾಗದಲ್ಲಿ ಪವನ್. ಸಂಪತ್ ವೈಯಕ್ತಿಕ ಮತ್ತೆ 26 ಆಟವನ್ನು ಆಡಿದ್ರು. ಬಹಳ ಸಮಯದ ನಂತರ ಸಂಪತ್ ಒಂದು ಕಾಲು ಶತಕವನ್ನು ಪೂರೈಸ್ತಾ ಇದ್ದಾನೆ. ಹಿರಿಯ ಅನುಭವಿ ಆಟಗಾರ. ಇಜಾನ್ ಸ್ಪೋರ್ಟ್ಸ್ ಗಳ ಪರವಾಗಿ ಆಡಿದ್ರು. AK ಸ್ಪೋರ್ಟ್ಸ್ ನಾಯಕನಾಗಿದ್ರು ಕೂಡ. ಈಗ ಆರ್ಯ ಚಾಲೆಂಜರ್ಸಿನ ನಾಯಕ. ಬಹಳ ಸುತ್ತಮುತ್ತ ಎಸೆತ, ಕ್ಯಾಚ್ ಆಗೋ ಸಾಧ್ಯತೆ. ಪವನ್ ಔಟ್ ಆಗ್ತಾ ಇದ್ದಾನೆ. ದಿನೇಶ್ ಮಧುಗುಡ್ಡೆ ಕುಂದಾಪುರ 2ನೇ ವಿಕೆಟ್ ಅನ್ನು ಪಡ್ಕೊಳ್ತಾ ಇದ್ದಾನೆ.
ಅಂಕಣ ಒಳಭಾಗದ ಹೊಸ ದಾಂಡಿಗಿನ ಸೇರ್ಪಡೆ ಪ್ರಮೀತ್. ಹ್ಯಾಟ್ರಿಕ್ ಅವಕಾಶದಲ್ಲಿ ದಿನೇಶ್ ಮಾದುಗುಡ್ಡೆ. ಬೆಳಗ್ಗೆ ಸ್ವಲ್ಪ ವೈಫಲ್ಯ, ಈಗ ಸಫಲತೆ, ವಿಫಲತೆ ನಡುವೆ ಸಫಲತೆ. ಕೊನೆಯ ಹಂತದಲ್ಲಿ ತ್ರಯಂಬಕ ಫಿಶ್ಮನ್ ಮಲ್ಪೆ ಕಮ್ ಬ್ಯಾಕ್ ಆಗ್ತಾ ಇದೆ. ನಲವತ್ತು ನಾಲ್ಕನೇ ಓವರ್ನಲ್ಲಿ ಮತ್ತೆ ದಿನೇಶ ಈ ಬಾರಿ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದ್ದ. ಹ್ಯಾಟ್ರಿಕ್ ಆಗೋ ಅವಕಾಶ, ಹ್ಯಾಟ್ರಿಕ್ ಮದ್ದುಗುಡ್ಡೆಗೆ ವಿಶಿಷ್ಟ ರೀತಿಯ ಹೊಡೆತಕ್ಕೆ ಪ್ರಮೀತ್ ಮನ ಮಾಡಿದ್ರು. ಔಟ್ರೇಜ್ ಆಗ್ತಾ ಇದೆ. ಅಂಕಣ ಒಳಭಾಗದಲ್ಲಿ ಮತ್ತೋರ್ವ ಅನುಭವಿ ಆಟಗಾರ ರಾಹಿಲ್. ಮತ್ತೆ ಮಧುಗುಡ್ಡೆ 4ನೇ ವಿಕೆಟ್ ಅನ್ನು ಪಡೆಯುವ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. ಹಿಂದೆ 6 ಚೆಂಡಿಗೆ 6 ವಿಕೆಟ್ ಅನ್ನು ಪ್ರಸಾದ್ ಪಡೆದಿದ್ರು. ಈಗ ಅವಕಾಶ ಇತ್ತು ಕೂಡ ಸ್ವಲ್ಪ ಮಟ್ಟಿಗೆ ಮಿಸ್ ಆಗ್ತಾ ಇದೆ. ರನ್ಔಟ್ಗಾಗಿ ಮನವಿ. ರಾಹಿಲ್ ಸಂಕಷ್ಟದಲ್ಲಿದ್ದಾರೆ. ಔಟ್, ರನ್ಔಟ್ ಆಗ್ತಾ ಇದೆ. ಮತ್ತೆ ಪಂದ್ಯಾಟ ಮುಂದುವರಿಕೆ ಕಾಡ್ತಾ ಇದೆ. ಹೊಸ ದಾಂಡಿಗನ ಪರಿಚಯ ಅಂಕಣ ಕಂಡುಕೊಳ್ತಾ ಇದೆ. ಪ್ರಸನ್ನ ಅಂಕಣ ಒಳಭಾಗದಲ್ಲೇ ನಲವತ್ತರಲ್ಲೇ ಸ್ಥಗಿತತೆ ಕಾಡ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಹೆಸರುಗಾರಿಕೆ ಭಾಗದಲ್ಲಿ ದಿನೇಶ್ ಮಧುಗುಡ್ಡೆ ಬೆಳಗಿನ ಪಂದ್ಯದಲ್ಲಿ ಆರಂಭಿಕ ಪಂದ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಓಟಗಳನ್ನು ಬಿಟ್ಟುಕೊಟ್ರು. ಈಗ ಅಂತಿಮ ಪಂದ್ಯದಲ್ಲಿ ಅದೆಲ್ಲ ಓಟವನ್ನು ಹಿಡಿಸ್ತಾ ಇದ್ದಾರೆ, ಕಡಿವಾಣ ಆಗ್ತಾ ಇದ್ದಾರೆ, ಮೂಗುದಾರ ತೊಡಿಸ್ತಾ ಇದ್ದಾನೆ ದಿನೇಶ್ ಮಧುಗುಡ್ಡೆ. ಈ ಒಂದು ಓವರ್ನಲ್ಲಿ ಈವರೆಗೆ ಅದಾವ ರೀತಿ ಓಟವನ್ನು ನೀಡ್ತಾ ಇಲ್ಲ. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ
ಬೈ ಮುಖೇನ 41 41 42 is the target. ಅಂಕಣ ಒಳಭಾಗದಲ್ಲಿ ತ್ರೈಮಾಕ ಫಿಶರ್ಮ್ಯಾನ್ ಮಲ್ಪೆ ಆರಂಭಿಕ ಆಟಗಾರರು. ಒಂದೆಡೆ ನಿರಂಜನ, ಇನ್ನೊಂದೆಡೆ ಪುಂಜಾಲಿ. ರಾಹಿಲ್ ಎಸೆಗಾರಿಕೆ ಭಾಗದಲ್ಲಿ $42 is the target. 4 ಓವರ್ಗಳು. ಒಂದು ಖಾತೆ ಆರಂಭಗೊಳ್ತಾ ಇದೆ. ಪುಂಜಾಲಿ ಖಾತೆ ಆರಂಭ. 1 without loss, the first on progress. 4 overs match. 42 is the target. White ball. ಬಹಳ ಶುದ್ಧವಾದ ಪ್ರಯತ್ನ. ಯಾವುದೇ ರೀತಿ ಓಟಗಳ ಅವಕಾಶವನ್ನು ಕಂಡುಕೊಳ್ತಾ ಇಲ್ಲ.
ಈತನ ಮಧ್ಯೆ ಕಟ್ ಬಿಹೈಂಡ್ ಹುದರಾಘಾತ. ನಿರಂಜನ ಹುಬ್ಬಾರಿ ನೆಲಕ್ಕೆ ಉಳ್ತಾ ಇದೆ. ಕಟ್ ಮಾಡೋ ಪ್ರಯತ್ನದಲ್ಲಿ ನಿರಂಜನ ಹುಬ್ಬಾರಿ ನೆಲಕ್ಕೆ ಉಳ್ತಾ ಇದೆ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ರಾಹಿಲ್ ವಿಕ್ಕಿ ಹೊಸ ದಾಂಡಿಗ ಒಂದೋಟದ ಸೇರ್ಪಡೆ ಕೂಡ. ಮತ್ತೆ ರಾಹಿಲ್ ರೈಟ್ ಟು ಪುಂಜಾಲಿ. ಮತ್ತೆ ಡಾಟೆ ಡೆಲವರಿ. ಆರ್ಯ ಚಾಲೆಂಜರ್ಸ್ ಬಾರ್ಕೂರು ವರ್ಸಸ್ ಫಿಶರ್ಮ್ಯಾನ್ ಮಲ್ಪೆ ಪಂದ್ಯಾಟ ಸಾಗ್ತಾ ಇದೆ. ಬಹಳ ಶುದ್ಧಮತೆ ಎಸೆತ ಓವರ್ನ ಮುಕ್ತಾಯದ ಕಾಡ್ತಾ ಮುಕ್ತಾಯದ ಮೊದಲ ಓವರ್ನ ಬಳಿಕ ತರದ ಮೊತ್ತ ಕೇವಲ 3-1 3 for 1. ಎಸೆಗಾರಿಕೆ ಭಾಗದಲ್ಲಿ ಪ್ರಸನ್ನ ಉಡುಪಿ ಟ್ರೋಫಿಗಾಗಿ ಇಲ್ಲಿ ಪಂದ್ಯ ಸಾಗ್ತಾ ಇದೆ. ಡಾಲ್ಮಿ ಹಾಗೂ ಸ್ವಚ್ಛಂ ಅರ್ಪಿಸ್ತಾ ಇದೆ. ಪ್ರಸಾದ್ ರಾಜ್ ಕಾಂಚನ್ ಅವರ ಮುಂದಾಳತ್ವದಲ್ಲಿ ಗುರು ಅವರ ಸಾರಥ್ಯ ನಡೀತಾ ಇದೆ. ಆದಷ್ಟು ಶೀಘ್ರ ಪಂದ್ಯ ಮುಂದುವರಿಸಿ, ಸಮಯ ಮೀರ್ತಾ ಇದೆ. 18:39 18:39. Cut behind ಮತ್ತೊಂದು ಹುದರಾಘಾತ. ವಿಕಿ ಔಟ್. ಅಂಕಣ ಒಳವಾಗಿ ಹೊಸ ದಾಂಡಿಗಿನ ಸೇರ್ಪಡೆ ಸುಜಿತ್ ಆಚಾ. ಜಾನ್ಸನ್ ಪರವಾಗಿ ಬಹಳಷ್ಟು ಪದ ಆಡಿದ ಅನುಭವಿ ಆಟಗಾರ ಕೂಡ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಪ್ರಸನ್ನ
ಈ ಬಾರಿ ಎಸೆತ ಚೆಂಡು ಬಹಳ ಸುತ್ತಮುತ್ತ ಹೊಡೆತ ಡಿಪ್ ಕಡೆ ಭಾಗದಲ್ಲಿ ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ, ಎರಡನೇ ಓಟವನ್ನು ಪೂರೈಸುವ ಪ್ರಯತ್ನ ಪೂರೈಕೆಯೂ ಕೂಡ 2 ಓಟದ ಹೆಚ್ಚುವರಿ ಸೇರ್ಪಡೆ. ಪವನ್ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾನೆ. ಈ ಒಂದು ಪಂದ್ಯದ ಪ್ರಮುಖ ಸಂಘಟಕರು ಗುರು ನಮ್ಮ ಕಮೆಂಟ್ರಿ ಬಾಕ್ಸ್ ಹತ್ರ ಬರಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಬಹಳಷ್ಟು ಯಶಸ್ವಿ ಪಂದ್ಯಾಟ ನಿನ್ನೆ ಆರಂಭ, ಇಂದು ಮುಂದುವರಿಕೆ, ನಾಳೆ ಮುಕ್ತಾಯ. ಅದರ ಪ್ರಮುಖ ನೇತಾರ ಗುರು ಅವರು ನಮ್ಮ ಕಮೆಂಟ್ರಿ ಬಾಕ್ಸ್ ಹತ್ರ ಬರಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಯಶಸ್ವಿ ಪಂದ್ಯಾಟ ಸದಾ ಹಸನ್ಮುಖ, ನಗುಮುಗದ ಸೇವೆ. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ಬಹಳ ಸುತ್ತಮುತ್ತ ಎಸೆತ ಮತ್ತೆ ಓಟಗಳು ಬರ್ತಾ ಇಲ್ಲ. ಪುಂಜಾಲಿ ಮಿಸ್ ಆಗ್ತಾ ಇದ್ದಾನೆ. ಕೊನೆಯ ಬಾರಿಗೆ ಮತ್ತೆ ಪ್ರಸನ್ನ. ಓವರ್ ಮುಕ್ತಾದ 2 ಓವರ್ಗಳ ಮುಂದೆ ತಡೆದ ಮೊತ್ತ 6. ದಿ ಕಾಂಪಿಟೇಷನ್ ನಂಬರ್ 2 ಸ್ಕೋರ್ 6. ಅಂತಿಮ 12 ಎಸೆತ 36 ಓಟದ ಅವಶ್ಯಕತೆ. ಲೋಕಿ ಎಸೆಗಾರಿಕೆ ಭಾಗದಲ್ಲಿ ಬಹಳ ಸುತ್ತಮುತ್ತ ಎಸೆತ ಓಟಗಳು ಬರ್ತಾ ಇಲ್ಲ. ಮತ್ತೆ ಲೋಕಿ ಸುಂದರತೆ ಎಸೆದ ಮತ್ತೆ ಓಟಗಳು ಬರ್ತಾರೆ. ಸುಜಿತ್ ಮಿಸ್ ಆಗ್ತಾ ಇದ್ದಾನೆ. ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ ಎಲ್ಲಾ ತಂಡದವರು, ನಾಯಕರು, ಇಲ್ಲಿ ಓನರ್ಸ್ಗಳು ನಮ್ಮ ವೇದಿಕೆ ಇನ್ನು 10 ನಿಮಿಷದೊಳಗೆ ಬರಬೇಕು. ಇಲ್ಲದಿದ್ರೆ ಡೈರೆಕ್ಟ್ ಚೀಟಿ ಹಾಕ್ತೇವೆ, ಅದು ಲೈವ್ ಮುಖ್ಯ. ನಾವು ಕೂಡ ಇಲ್ಲಿರುವ ತಂಡದ ನಾಯಕರಿದ್ರೆ ಆದಷ್ಟು ಶೀಘ್ರ ಬರಬೇಕು. ಬಹಳ ಸುತ್ತಮುತ್ತ ಎಸೆತ, ಒಂದೋಟದ ಹೆಚ್ಚುವರಿಯ ಸೇರ್ಪಡೆ.
ಪಂದ್ಯಾಟದಲ್ಲಿ ಹಿಡಿತವನ್ನ ಸ್ಥಾಪಿಸ್ತಾ ಇದೆ ಆರ್ಯ ಚಾಲೆಂಜರ್ಸ್ ಬಾರ್ಕೂರಿನ ತಂಡ. 42 ಟಾರ್ಗೆಟ್ ಚೇಸ್ ಮಾಡ್ತಾ ಇದೆ ತ್ರಯಂಬಕ ಫಿಶರ್ಮ್ಯಾನ್ ಮಲ್ಪೆ. ಬಹಳ ಸುತ್ತಮುತ್ತ ಹೊಡೆತ ಕ್ಯಾಚ್ ಆಗ್ತಾ ಇದೆ. ಮತ್ತೆ ಸುಜಿತ್ ಹುದ್ದಾರಿ ನೆಲಕ್ಕಿರುತ್ತಾ ಇದೆ. ಹೊಸ ದಾಳಿಗರ ಸೇರ್ಪಡೆಯನ್ನ ಕಾಡ್ತಾ ಇದೆ ಕರಣ್. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಮತ್ತೊಂದು ಹೋದರೆ ಆಘಾತ. ತಡದ ಮೊತ್ತ 8. ಇನ್ನೂ ಕೂಡ 34 ಓಟದ ಅವಶ್ಯಕತೆ. ಕಷ್ಟ ಸಾಧ್ಯತೆಯಲ್ಲಿ ಫಿಶರ್ಮ್ಯಾನ್, ಸುಲಭ ಸಾಧ್ಯತೆಯಲ್ಲಿ ಆರ್ಯ ಚಾಲೆಂಜರ್ಸ್. ಕ್ವಾರ್ಟರ್ ಫೈನಲ್ ಪ್ರವೇಶ ಮಾಡಿದ ಎಲ್ಲಾ ತಂಡದ ನಾಯಕರು ಇನ್ನು 5 ನಿಮಿಷಗಳೇ ಮುಖ್ಯ ವೇದಿಕೆ ಬರಬೇಕು. ಅಲ್ಲಿ ಕ್ವಾರ್ಟರ್ ಫೈನಲ್ ಅದೃಶ್ಯ ಚೀಟಿಯನ್ನು ಹಾಕಲಾಗ್ತದೆ. ಬೌಂಡ್ರಿ. ಮತ್ತೆ ಭಟ್ಟರ ಡ್ಯಾನ್ಸ್ ಆರಂಭ. ಸಂಜೆ ಕಳೆದಂತರ ಬಹುಶಃ ಭಟ್ರು ಅಲರ್ಟ್ ಆಗ್ತಾ ಇದ್ದಾರೆ. ಮತ್ತೆ ಬೌಂಡ್ರಿ. ಬಹಳ ಸುತ್ತಮುತ್ತ ಹೊಡೆತ. ಬೌಲರ್ಸ್ ಬ್ಯಾಕ್ ಡ್ರೈವ್. ಮತ್ತೊಂದು ಬೌಂಡ್ರಿ. ಮೂರಕ್ಕೆ 22. ಈ ಒಂದು ಓವರ್ನಲ್ಲಿ ಈಗಾಗಲೇ ಹ್ಯಾಟ್ರಿಕ್ ಬೌಂಡ್ರಿ ದಾಖಲೆ ಆಗ್ತಾ ಇದೆ. ಮತ್ತೊಂದು ಫುಲ್ ಟಾಸ್. ಚೆಂಡು ಬೌಂಡ್ರಿ. ಭಟ್ರು ಜಸ್ಟ್ ಮಿಸ್ ಆಗ್ತಾ ಇದ್ದಾರೆ. ಬಹುಶಃ ಚೆಂಡು ಬಡಿದು ಬಹಳಷ್ಟು ಜನ ಈಗಾಗಲೇ ಕ್ರಿಕೆಟ್ ಇಂದ ಹೊರ ನಿರ್ಗಮಿಸಿದ್ರು ಕೂಡ ಅದರಲ್ಲಿ ಭಟ್ರು ಮಿಸ್ ಆಗಿದ್ದಾರೆ. ಈಗಾಗಲೇ ಒಂದು ಪಂದ್ಯಾಟದ ವೀಕ್ಷಣೆಯಲ್ಲಿ ನಮ್ಮ ರಾಜ್ಯದ ಪ್ರಮುಖ ಆಟಗಾರ ಯಶ್ಮಿತಿ ಪಂದ್ಯಾಟದ ಹಾರ್ಡ್ ಬಾಲ್ ಆಟಗಾರ ಯಶ್ಮಿತಿ ಪಂದ್ಯಾಟದ ವೀಕ್ಷಣೆಯನ್ನು ಮಾಡ್ತಾ ಅವರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಪುಂಚಾಲಿ ವಾಪಸ್ ಆಗ್ತಾ ಇದ್ದಾನೆ.
ಬಹಳ ಸುತ್ತಮುತ್ತ ಹೊಡೆತ, ಮತ್ತೊಂದು ವಿಕೆಟ್ ಪತನವನ್ನು ಕಾಡ್ತಾ ಇದೆ. ತನ್ಮೂಲಕ ಪಂದ್ಯವನ್ನು ಗೆದ್ದುಕೊಳ್ತಾರೆ ಆರ್ಯ ಚಾಲೆಂಜರ್ಸ್. ಸತತ 2ನೇ ಗೆಲುವಿನೊಂದಿಗೆ ಕ್ವಾರ್ಟರ್ ಫೈನಲ್ಗೆ. ಅಭಿನಂದನೆಗಳು ಹಾಗೂ ಫಿಶರ್ ಕೂಡ ಕೃತಜ್ಞತೆಗಳು. ಎಲ್ಲ ಕ್ಯಾಪ್ಟನ್ಸ್ ಇಮಿಡಿಯೇಟ್ ಆಗಿ ನಮ್ಮ ಮುಖ್ಯ ವೇದಿಕೆ ಬರಬೇಕು. ಕ್ವಾರ್ಟರ್ ಫೈನಲ್ ಚೀಟಿ ಹಾಕಲಾಗ್ತದೆ.